ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ಬಿಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ಜನ ನಮ್ಮ ವೀಡಿಯೋಸ್ನ ನೋಡ್ತೀರಾ, ಆದರೆ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಆ ಥರ ಮಾಡಬೇಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ವೀಡಿಯೋಸ್ಗೆ ಲೈಕ್ ಕೊಡಿ, ನಮಗೆ ಸಪೋರ್ಟ್ ಮಾಡಿ. ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಂಗೆ ನಮಗೂ ಸಪೋರ್ಟ್ ತುಂಬ ಜಾಸ್ತಿ ಬರುತ್ತೆ. ಅವಾಗೆ ನಮ್ಮ ವೀಡಿಯೋಸನ್ನು ಇನ್ನೂ ಎಕ್ಸ್ಟ್ರಾ ಕಂಟೆಂಟ್ ಕೊಟ್ಟು ಹಾಕ್ಬೋದು ಅನ್ನೋ ಥರ ನಮಗೂ ಫೀಲ್ ಆಗುತ್ತೆ. ಇವತ್ತಿಂದು ಡಿಶ್ ಏನು ಅಂತಂದರೆ ಪನಕೋಟ ಡಿಶಸ್ ನೇಮು. ಅದು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಜನ ಮಕ್ಕಳಿಗೆ ಈ ಸಮ್ಮರ್ಗೆ ಕೂಲಾಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಹೀಗೆ ಮಕ್ಕಳು ಜಾಸ್ತಿ ಐಸ್ ಕ್ರೀಮು, ಕೂಲ್ ಡ್ರಿಂಕ್ಸು ಆ ಥರ ತಿಂತಾರೆ, ಆ ಥರ ಕುಡಿತಾರೆ. ಬೇಡ, ಆ ಥರದ್ದು ಮಾಡಬೇಡಿ. ಮನೇಲೇ ಬರೀ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಮನೆಯಲ್ಲೇ ಹೆಲ್ತಿಯಾಗೆ ಮಕ್ಕಳಿಗೆ ಮಾಡಿಕೊಡ್ಬೋದು. ನೀವು ತಿನ್ನಿ, ಮಕ್ಳಿಗೂ ಮಾಡಿಕೊಡಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪ್ಯಾನ್ಗೆ 1 ಕಪ್ ಫ್ರೆಶ್ ಕ್ರೀಮು, ಅರ್ಧ ಕಪ್ ಹಾಲು, ಅರ್ಧ ಕಪ್ ಸಕ್ಕರೆ ಇಷ್ಟು ಹಾಕಿ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ಅದು ಕುದ್ದ ನಂತರ ಅಗರ್ ಆನ್ಲೈನಲ್ಲಿ ಸಿಗುತ್ತೆ, ಇಲ್ಲಾಂದರೆ ಮಾಲ್ಗಳಲ್ಲಿ ಸಿಗುತ್ತೆ. ಒಂದು 50 ಗ್ರಾಮ್ಸ್ ಆಗೋಷ್ಟು ಅಗರ್ ಹಾಕ್ಕೊಂಡು ಕೈ ಬಿಡ್ದಂಗೆ ತಿರ್ಗಿಸ್ಕೊತಾ ಇರ್ರಿ. ಅದು ಗಟ್ಟಿನ ಅಂಶ ಆಗೋವರೆಗೂ ತಿರ್ಗಿಸ್ತಾ ಇರಿ. ಮತ್ತು ಅದನ್ನು ತೆಗೆದು ಸೈಡ್ಗೆ ಇಟ್ಕೊಂಡು ಒಂದು ಸ್ವಲ್ಪ ಆರಿದ ನಂತರ 1 ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ. ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಕೈ ಬಿಡ್ದಂಗೆ ಮತ್ತೆ ತಿರುಗಿಸ್ಕೊಳ್ಳಿ. ಅದನ್ನು 1 ಕಪ್ಗೆ ನೀವು ಯಾವ ಸರ್ವ್ ಮಾಡಬೇಕಂತಿದ್ದೀರೋ ಆ ಕಪ್ಗೆ ಸೋದಿಸ್ಕೊಳ್ಳಿ. ಸೋದಿಸ್ಕೊಂಡಿದ್ದ ನಂತರ ಅದನ್ನೊಂದು 3 ಅವರ್ಸ್ ಆದರೂ ಫ್ರಿಜ್ಜಲ್ಲಿ ಇಟ್ಟು ತೆಗೆದು ಅದನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದಮೇಲೆ ಅದು ಒಂದು ಜೆಲ್ಲಿ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಜೆಲ್ಲಿ ಅಂತಂದರೆ. ಜೆಲ್ಲಿ ಕನ್ಸಿಸ್ಟೆನ್ಸಿಗೆ ಬಂದಾದ ನಂತರ ಅದನ್ನು ಕಾಫಿ ಪೌಡರಿಂದ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಅದಕ್ಕೆ ಫ್ರೂಟ್ಸ್ ಫ್ಲೇವರ್ ಕೊಡ್ಬೋದು, ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಮತ್ತು ಕಾಫಿ ಪೌಡರ್ ನಾನು ಸ್ಪ್ರಿಂಕಲ್ ಮಾಡ್ತಿರೋದು, ಕಾಫಿ ಪೌಡರ್ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳಿಗೆ ಕೊಡಿ, ತುಂಬ 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 ಇಷ್ಟಪಟ್ಟು ತಿಂತಾರೆ. ಸಮ್ಮರ್ಗೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಆಲ್.